ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಮತ್ತಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ. ಅದರಲ್ಲಿ 19 ಸಾಕ್ಷಿಗಳು ಡಿ ಆ್ಯಂಡ್ ಗ್ಯಾಂಗ್ಗೆ ಮತ್ತಷ್ಟು ಉರುಳಾಗಿವೆ. ಇದರ ಜೊತೆ ದರ್ಶನ್ ಸಿಮ್ ಹಿಂದೆ ಕಾಕಿ ಬಿದ್ದಿದೆ. ಅದ್ಯಾಕೆ ಅಂತೀರಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಕೇಸಲ್ಲಿ ಈವರೆಗೂ ಬರೋಬ್ಬರಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಅದರಲ್ಲಿ 19 ಸಾಕ್ಷಿಗಳು ದಾಸನಿಗೆ ಮತ್ತಷ್ಟು ಸಂಕಷ್ಟ ತಂದಿವೆ. ಸಾಕ್ಷಿ ನಂಬರ್ 1, A1 ಪವಿತ್ರ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 2, A2 ದರ್ಶನ್ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 3, ಸ್ವಾಮಿ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನ. ಸಾಕ್ಷಿ ನಂಬರ್ 4, ಪಟ್ಟಣಗೆರೆ ಶೆಡ್ ಗುತ್ತಿಗೆದಾರನ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 5, ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿದ್ದ ಕಾರು. ಸಾಕ್ಷಿ ನಂಬರ್ 6, ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದವರು ಕಳುಹಿಸಿದ್ದ ಫೋಟೋ. ಸಾಕ್ಷಿ ನಂಬರ್ 7, ಕಾರ್ತಿಕ್ ನಿಖಿಲ್ ಪ್ರಯಾಣಿಸಿದ್ದ ಆಟೋ. ಸಾಕ್ಷಿ ನಂಬರ್ 8 ಮತ್ತು 9, ಪಟ್ಟಣಗೆರೆ ಶೆಡ್ನ 2 ಕೆಲಸಗಾರರ ಹೇಳಿಕೆ. ಸಾಕ್ಷಿ ನಂಬರ್ 10, ಆರೋಪಿಗಳ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳ ಹೇಳಿಕೆ. ಸಾಕ್ಷಿ ನಂಬರ್ 11, ಕಿಡ್ನ್ಯಾಪ್ ಮಾಡಲು ಬಳಸಿದ್ದ ಆಟೋ ಮಾಲೀಕ. ಸಾಕ್ಷಿ ನಂಬರ್ 12, ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್. ಸಾಕ್ಷಿ ನಂಬರ್ 13, 14 ಹಾಗೂ 15, ಸ್ಟೋನಿ ಬ್ರೂಕ್ಸ್ನಲ್ಲಿ ಕೆಲಸ ಮಾಡುತ್ತಿರುವ 3. ಸಾಕ್ಷಿ ನಂಬರ್ 16, ದರ್ಶನ್ ಬಳಸುತ್ತಿದ್ದ ಸಿಮ್ ಕಾರ್ಡ್ ಮಾಲೀಕ. ಸಾಕ್ಷಿ ನಂಬರ್ 17 ಮತ್ತು 18, ಸ್ಕಾರ್ಪಿಯೋ ಕಾರು ವಾಶ್ ಮಾಡಿದ್ದ 2. ಸಾಕ್ಷಿ ನಂಬರ್ 19, ಪ್ರಮುಖ ಆರೋಪಿ ಮನೆಯಲ್ಲಿದ್ದ ಕೆಲಸದವರು. ಕೊಲೆ ಜಾಡು ಬೆನ್ನುತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿಯ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಾ ಇದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸೆರೆಮನೆ ಸೇರಿರೋ ದಾಸ ಹೊರಗೆ ಬರೋಕೆ ಹರಸಾಹಸ ಪಡ್ತಾ ಇದ್ದಾನೆ. ಸಿಕ್ಕಿರೋ ಸಾಕ್ಷ್ಯಗಳನ್ನ ನೋಡಿದರೆ ಪೊರ್ಕಿಗೆ ಬಿಡುಗಡೆ ಭಾಗ್ಯ ಕಷ್ಟ ಸಾಧ್ಯ ಅನ್ನುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಮತ್ತಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ. ಅದರಲ್ಲಿ 19 ಸಾಕ್ಷಿಗಳು ಡಿ ಆ್ಯಂಡ್ ಗ್ಯಾಂಗ್ಗೆ ಮತ್ತಷ್ಟು ಉರುಳಾಗಿವೆ. ಇದರ ಜೊತೆ ದರ್ಶನ್ ಸಿಮ್ ಹಿಂದೆ ಕಾಕಿ ಬಿದ್ದಿದೆ. ಅದ್ಯಾಕೆ ಅಂತೀರಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಕೇಸಲ್ಲಿ ಈವರೆಗೂ ಬರೋಬ್ಬರಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಅದರಲ್ಲಿ 19 ಸಾಕ್ಷಿಗಳು ದಾಸನಿಗೆ ಮತ್ತಷ್ಟು ಸಂಕಷ್ಟ ತಂದಿವೆ. ಸಾಕ್ಷಿ ನಂಬರ್ 1, A1 ಪವಿತ್ರ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 2, A2 ದರ್ಶನ್ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 3, ಸ್ವಾಮಿ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನ. ಸಾಕ್ಷಿ ನಂಬರ್ 4, ಪಟ್ಟಣಗೆರೆ ಶೆಡ್ ಗುತ್ತಿಗೆದಾರನ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 5, ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿದ್ದ ಕಾರು. ಸಾಕ್ಷಿ ನಂಬರ್ 6, ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದವರು ಕಳುಹಿಸಿದ್ದ ಫೋಟೋ. ಸಾಕ್ಷಿ ನಂಬರ್ 7, ಕಾರ್ತಿಕ್ ನಿಖಿಲ್ ಪ್ರಯಾಣಿಸಿದ್ದ ಆಟೋ. ಸಾಕ್ಷಿ ನಂಬರ್ 8 ಮತ್ತು 9, ಪಟ್ಟಣಗೆರೆ ಶೆಡ್ನ 2 ಕೆಲಸಗಾರರ ಹೇಳಿಕೆ. ಸಾಕ್ಷಿ ನಂಬರ್ 10, ಆರೋಪಿಗಳ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳ ಹೇಳಿಕೆ. ಸಾಕ್ಷಿ ನಂಬರ್ 11, ಕಿಡ್ನ್ಯಾಪ್ ಮಾಡಲು ಬಳಸಿದ್ದ ಆಟೋ ಮಾಲೀಕ. ಸಾಕ್ಷಿ ನಂಬರ್ 12, ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್. ಸಾಕ್ಷಿ ನಂಬರ್ 13, 14 ಹಾಗೂ 15, ಸ್ಟೋನಿ ಬ್ರೂಕ್ಸ್ನಲ್ಲಿ ಕೆಲಸ ಮಾಡುತ್ತಿರುವ 3. ಸಾಕ್ಷಿ ನಂಬರ್ 16, ದರ್ಶನ್ ಬಳಸುತ್ತಿದ್ದ ಸಿಮ್ ಕಾರ್ಡ್ ಮಾಲೀಕ. ಸಾಕ್ಷಿ ನಂಬರ್ 17 ಮತ್ತು 18, ಸ್ಕಾರ್ಪಿಯೋ ಕಾರು ವಾಶ್ ಮಾಡಿದ್ದ 2. ಸಾಕ್ಷಿ ನಂಬರ್ 19, ಪ್ರಮುಖ ಆರೋಪಿ ಮನೆಯಲ್ಲಿದ್ದ ಕೆಲಸದವರು. ಕೊಲೆ ಜಾಡು ಬೆನ್ನುತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿಯ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಾ ಇದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸೆರೆಮನೆ ಸೇರಿರೋ ದಾಸ ಹೊರಗೆ ಬರೋಕೆ ಹರಸಾಹಸ ಪಡ್ತಾ ಇದ್ದಾನೆ. ಸಿಕ್ಕಿರೋ ಸಾಕ್ಷ್ಯಗಳನ್ನ ನೋಡಿದರೆ ಪೊರ್ಕಿಗೆ ಬಿಡುಗಡೆ ಭಾಗ್ಯ ಕಷ್ಟ ಸಾಧ್ಯ ಅನ್ನುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಮತ್ತಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ. ಅದರಲ್ಲಿ 19 ಸಾಕ್ಷಿಗಳು ಡಿ ಆ್ಯಂಡ್ ಗ್ಯಾಂಗ್ಗೆ ಮತ್ತಷ್ಟು ಉರುಳಾಗಿವೆ. ಇದರ ಜೊತೆ ದರ್ಶನ್ ಸಿಮ್ ಹಿಂದೆ ಕಾಕಿ ಬಿದ್ದಿದೆ. ಅದ್ಯಾಕೆ ಅಂತೀರಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಕೇಸಲ್ಲಿ ಈವರೆಗೂ ಬರೋಬ್ಬರಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಅದರಲ್ಲಿ 19 ಸಾಕ್ಷಿಗಳು ದಾಸನಿಗೆ ಮತ್ತಷ್ಟು ಸಂಕಷ್ಟ ತಂದಿವೆ. ಸಾಕ್ಷಿ ನಂಬರ್ 1, A1 ಪವಿತ್ರ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 2, A2 ದರ್ಶನ್ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 3, ಸ್ವಾಮಿ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನ. ಸಾಕ್ಷಿ ನಂಬರ್ 4, ಪಟ್ಟಣಗೆರೆ ಶೆಡ್ ಗುತ್ತಿಗೆದಾರನ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 5,
ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದ ಕಾರು. ಸಾಕ್ಷಿ ನಂಬರ್ 6 ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದವರು ಕಳುಹಿಸಿದ್ದ ಫೋಟೋ. ಸಾಕ್ಷಿ ನಂಬರ್ 7 ಕಾರ್ತಿಕ್ ನಿಖಿಲ್ ಪ್ರಯಾಣಿಸಿದ್ದ ಆಟೋ. ಸಾಕ್ಷಿ ನಂಬರ್ 8 ಮತ್ತು 9 ಪಟ್ಟಣಗೆರೆ ಶೆಡ್ನ ಇಬ್ಬರು ಕೆಲಸಗಾರರ ಹೇಳಿಕೆ. ಸಾಕ್ಷಿ ನಂಬರ್ 10 ಆರೋಪಿಗಳ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳ ಹೇಳಿಕೆ. ಸಾಕ್ಷಿ ನಂಬರ್ 11 ಕಿಡ್ನಾಪ್ ಮಾಡಲು ಬಳಸಿದ್ದ ಆಟೋ ಮಾಲೀಕ. ಸಾಕ್ಷಿ ನಂಬರ್ 12 ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್. ಸಾಕ್ಷಿ ನಂಬರ್ 13, 14 ಹಾಗೂ 15 ಸ್ಟೋನಿ ಬ್ರೂಕ್ಸ್ನಲ್ಲಿ ಕೆಲಸ ಮಾಡುತ್ತಿರುವ ಮೂವರು. ಸಾಕ್ಷಿ ನಂಬರ್ 16 ದರ್ಶನ್ ಬಳಸುತ್ತಿದ್ದ ಸಿಮ್ ಕಾರ್ಡ್ ಮಾಲೀಕ. ಸಾಕ್ಷಿ ನಂಬರ್ 17 ಮತ್ತು 18 ಸ್ಕಾರ್ಪಿಯೋ ಕಾರು ವಾಶ್ ಮಾಡಿದ್ದ ಇಬ್ಬರು. ಸಾಕ್ಷಿ ನಂಬರ್ 19 ಪ್ರಮುಖ ಆರೋಪಿ ಮನೆಯಲ್ಲಿದ್ದ ಕೆಲಸದವರು. ಕೊಲೆ ಜಾಡು ಬೆನ್ನುತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿಯ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಾ ಇದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸೆರೆಮನೆ ಸೇರಿರೋ ದಾಸ ಹೊರಗೆ ಬರೋಕೆ ಹರಸಾಹಸ ಪಡ್ತಾ ಇದ್ದಾನೆ. ಸಿಕ್ಕಿರೋ ಸಾಕ್ಷ್ಯಗಳನ್ನ ನೋಡಿದರೆ ಪೊರ್ಕಿಗೆ ಬಿಡುಗಡೆ ಭಾಗ್ಯ ಕಷ್ಟ ಸಾಧ್ಯ ಅನ್ನುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಮತ್ತಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ. ಅದರಲ್ಲಿ 19 ಸಾಕ್ಷಿಗಳು ಡಿ ಆ್ಯಂಡ್ ಗ್ಯಾಂಗ್ಗೆ ಮತ್ತಷ್ಟು ಉರುಳಾಗಿವೆ. ಇದರ ಜೊತೆ ದರ್ಶನ್ ಸಿಮ್ ಹಿಂದೆ ಕಾಕಿ ಬಿದ್ದಿದೆ. ಅದ್ಯಾಕೆ ಅಂತೀರಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಕೇಸಲ್ಲಿ ಈವರೆಗೂ ಬರೋಬ್ಬರಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಅದರಲ್ಲಿ 19 ಸಾಕ್ಷಿಗಳು ದಾಸನಿಗೆ ಮತ್ತಷ್ಟು ಸಂಕಷ್ಟ ತಂದಿವೆ. ಸಾಕ್ಷಿ ನಂಬರ್ 1 A1 ಪವಿತ್ರ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 2 A2 ದರ್ಶನ್ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 3 ಸ್ವಾಮಿ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನ. ಸಾಕ್ಷಿ ನಂಬರ್ 4 ಪಟ್ಟಣಗೆರೆ ಶೆಡ್ ಗುತ್ತಿಗೆದಾರನ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 5 ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದ ಕಾರು. ಸಾಕ್ಷಿ ನಂಬರ್ 6 ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದವರು ಕಳುಹಿಸಿದ್ದ ಫೋಟೋ. ಸಾಕ್ಷಿ ನಂಬರ್ 7 ಕಾರ್ತಿಕ್ ನಿಖಿಲ್ ಪ್ರಯಾಣಿಸಿದ್ದ ಆಟೋ. ಸಾಕ್ಷಿ ನಂಬರ್ 8 ಮತ್ತು 9 ಪಟ್ಟಣಗೆರೆ ಶೆಡ್ನ ಇಬ್ಬರು ಕೆಲಸಗಾರರ ಹೇಳಿಕೆ. ಸಾಕ್ಷಿ ನಂಬರ್ 10 ಆರೋಪಿಗಳ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳ ಹೇಳಿಕೆ. ಸಾಕ್ಷಿ ನಂಬರ್ 11 ಕಿಡ್ನಾಪ್ ಮಾಡಲು ಬಳಸಿದ್ದ ಆಟೋ ಮಾಲೀಕ. ಸಾಕ್ಷಿ ನಂಬರ್ 12 ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್. ಸಾಕ್ಷಿ ನಂಬರ್ 13, 14 ಹಾಗೂ 15 ಸ್ಟೋನಿ ಬ್ರೂಕ್ಸ್ನಲ್ಲಿ ಕೆಲಸ ಮಾಡುತ್ತಿರುವ ಮೂವರು. ಸಾಕ್ಷಿ ನಂಬರ್ 16 ದರ್ಶನ್ ಬಳಸುತ್ತಿದ್ದ ಸಿಮ್ ಕಾರ್ಡ್ ಮಾಲೀಕ. ಸಾಕ್ಷಿ ನಂಬರ್ 17 ಮತ್ತು 18 ಸ್ಕಾರ್ಪಿಯೋ ಕಾರು ವಾಶ್ ಮಾಡಿದ್ದ ಇಬ್ಬರು. ಸಾಕ್ಷಿ ನಂಬರ್ 19 ಪ್ರಮುಖ ಆರೋಪಿ ಮನೆಯಲ್ಲಿದ್ದ ಕೆಲಸದವರು. ಕೊಲೆ ಜಾಡು ಬೆನ್ನುತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿಯ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಾ ಇದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸೆರೆಮನೆ ಸೇರಿರೋ ದಾಸ ಹೊರಗೆ ಬರೋಕೆ ಹರಸಾಹಸ ಪಡ್ತಾ ಇದ್ದಾನೆ. ಸಿಕ್ಕಿರೋ ಸಾಕ್ಷ್ಯಗಳನ್ನ ನೋಡಿದರೆ ಪೊರ್ಕಿಗೆ ಬಿಡುಗಡೆ ಭಾಗ್ಯ ಕಷ್ಟ ಸಾಧ್ಯ ಅನ್ನುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಮತ್ತಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ. ಅದರಲ್ಲಿ 19 ಸಾಕ್ಷಿಗಳು ಡಿ ಆ್ಯಂಡ್ ಗ್ಯಾಂಗ್ಗೆ ಮತ್ತಷ್ಟು ಉರುಳಾಗಿವೆ. ಇದರ ಜೊತೆ ದರ್ಶನ್ ಸಿಮ್ ಹಿಂದೆ ಕಾಕಿ ಬಿದ್ದಿದೆ. ಅದ್ಯಾಕೆ ಅಂತೀರಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಕೇಸಲ್ಲಿ ಈವರೆಗೂ ಬರೋಬ್ಬರಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಅದರಲ್ಲಿ 19 ಸಾಕ್ಷಿಗಳು ದಾಸನಿಗೆ ಮತ್ತಷ್ಟು ಸಂಕಷ್ಟ ತಂದಿವೆ. ಸಾಕ್ಷಿ ನಂಬರ್ 1 A1 ಪವಿತ್ರ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 2 A2 ದರ್ಶನ್ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 3 ಸ್ವಾಮಿ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನ. ಸಾಕ್ಷಿ ನಂಬರ್ 4 ಪಟ್ಟಣಗೆರೆ ಶೆಡ್ ಗುತ್ತಿಗೆದಾರನ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 5 ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದ ಕಾರು. ಸಾಕ್ಷಿ ನಂಬರ್ 6 ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದವರು ಕಳುಹಿಸಿದ್ದ ಫೋಟೋ. ಸಾಕ್ಷಿ ನಂಬರ್ 7 ಕಾರ್ತಿಕ್ ನಿಖಿಲ್ ಪ್ರಯಾಣಿಸಿದ್ದ ಆಟೋ. ಸಾಕ್ಷಿ ನಂಬರ್ 8 ಮತ್ತು 9 ಪಟ್ಟಣಗೆರೆ ಶೆಡ್ನ ಇಬ್ಬರು ಕೆಲಸಗಾರರ ಹೇಳಿಕೆ. ಸಾಕ್ಷಿ ನಂಬರ್ 10 ಆರೋಪಿಗಳ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳ ಹೇಳಿಕೆ. ಸಾಕ್ಷಿ ನಂಬರ್ 11 ಕಿಡ್ನಾಪ್ ಮಾಡಲು ಬಳಸಿದ್ದ ಆಟೋ ಮಾಲೀಕ. ಸಾಕ್ಷಿ ನಂಬರ್ 12 ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್. ಸಾಕ್ಷಿ ನಂಬರ್ 13, 14 ಹಾಗೂ 15 ಸ್ಟೋನಿ ಬ್ರೂಕ್ಸ್ನಲ್ಲಿ ಕೆಲಸ ಮಾಡುತ್ತಿರುವ ಮೂವರು. ಸಾಕ್ಷಿ ನಂಬರ್ 16 ದರ್ಶನ್ ಬಳಸುತ್ತಿದ್ದ ಸಿಮ್ ಕಾರ್ಡ್ ಮಾಲೀಕ. ಸಾಕ್ಷಿ ನಂಬರ್ 17 ಮತ್ತು 18 ಸ್ಕಾರ್ಪಿಯೋ ಕಾರು ವಾಶ್ ಮಾಡಿದ್ದ ಇಬ್ಬರು. ಸಾಕ್ಷಿ ನಂಬರ್ 19 ಪ್ರಮುಖ ಆರೋಪಿ ಮನೆಯಲ್ಲಿದ್ದ ಕೆಲಸದವರು.
ಕೊಲೆ ಜಾಡು ಬೆನ್ನುತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿಯ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಾ ಇದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸೆರೆಮನೆ ಸೇರಿರೋ ದಾಸ ಹೊರಗೆ ಬರೋಕೆ ಹರಸಾಹಸ ಪಡ್ತಾ ಇದ್ದಾನೆ. ಸಿಕ್ಕಿರೋ ಸಾಕ್ಷ್ಯಗಳನ್ನ ನೋಡಿದರೆ ಪೊರ್ಕಿಗೆ ಬಿಡುಗಡೆ ಭಾಗ್ಯ ಕಷ್ಟ ಸಾಧ್ಯ ಅನ್ನುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.